नमस्कार बच्चों, कैसे हैं आप? पढ़ाई कैसी चल रही है आपकी? तो बच्चों, आज हिंदी वल्लरी 7वीं कक्षा तृतीय भाषा हिंदी में आप लोगों को स्वागत करता हूँ। ಮಕ್ಕಳೇ, ಈ ಪಾಠವನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚಿತವಾಗಿ ನಾವೊಂದು ಚಟುವಟಿಕೆಯನ್ನು ಮಾಡೋಣ. ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ, ಜೋಡ್ ಕರ್ ಲಿಖಿಯೆ ಅಂತ. ಹೌದಾ? ಈಗ ಜೋಡ್ ಕರ್ ಲಿಖೋ ಅಂದರೆ ಹೊಂದಿಸಿ ಬಡಿಯಿರಿ ಅಂತ ಅರ್ಥ. ನೋಡಿ, ಪ್ರಶ್ನೆ ನಿಮ್ಮ ಎದುರುಗಡೆ ಬರ್ತಾ ಇದೆ, ಅದಕ್ಕೆ ಬಿ ಪಟ್ಟಿನೂ ಕೂಡ ನಿಮ್ಮ ಹತ್ರ ಬರ್ತಾ ಇದೆ. ಸರಿಯಾಗಿ ಗಮನಿಸಿ ಮಕ್ಕಳ. ಒಂದನೇ ಪ್ರಶ್ನೆ, ವಿಧಾನ ಸೌಧ, ಚಾಮುಂಡಿ ಪಹಾಡ್, ಕಮಲ ಮಹಲ್, ಗೋಲ್ ಗುಂಬಜ್, ರಾಷ್ಟ್ರಪತಿ ಭವನ್ ಅಂತ ಇದೆ ಎ ಪಟ್ಟಿಯಲ್ಲಿ. ಬಿ ಪಟ್ಟಿಯಲ್ಲಿ ದಿಲ್ಲಿ, ವಿಜಯಪುರ, ಮೈಸೂರು, ಬೆಂಗಳೂರು, ಹಂಪಿ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೊಡಲಾಗಿದೆ. आप लोग इसे क्या करना चाहिए? इसे सही प्रकार से क्रम से जोड़कर लिखना चाहिए. अच्छा, तैयार है ना आप? अपना नोट पुस्तक और हिंदी किताब निकाल कर बैठिएगा. अब इस गतिविधि के लिए आप लोग तैयार हैं. पहला है विधान सौदा. विधान सौदा के लिए सही उत्तर कौन सा है? विधान सौदा के लिए सही उत्तर कौन सा है? याद आया? बेंगलुरु. सही उत्तर कहा आपने. और दूसरा, चामुंडी पहाड़ के लिए, चामुंडी पहाड़ कहाँ पर है? मैसूरू. अच्छा, बहुत खूब. और कमल महल कहाँ पर है? याद करो. हाँ, हम्पी में. अच्छा, उसके बाद है गोल गुंबज. आप लोगों को तो गोल गुंबज के बारे में पता है. ये कहाँ पर है गोल गुंबज? विजयपुरा. बहुत बढ़िया. और आखिर है राष्ट्रपति भवन कहाँ पर है? ರಾಷ್ಟ್ರಪತಿ ಭವನ ಎಲ್ಲಿದೆ ಮಕ್ಕಳ? ಹಾಂ, ನೆನಪತ್ಕನೆ, ಸರಿಯಾಗಿ ಹೇಳಿದ್ರಿ, ದಿಲ್ಲಿ. ಬಹುತ್ ಸುಂದರ್. ತುಂಬ ಸೊಗಸಾಗಿ ತಾವು ಈ ಹೊಂದಿಸಿ ಬರೆಯೋದನ್ನು ಬರೆದಿರಿ. ಈಗ ವಿಧಾನಸೌಧ ಬೆಂಗಳೂರು, ಚಾಮುಂಡಿ ಪಹಾಡ್ ಮೈಸೂರು, ಕಮಲ್ ಮಹಲ್ ಹಂಪಿ, ಗೋಲ್ ಗುಂಬಜ್ ವಿಜಯಪುರ, ಕೊನೆಗೆ ರಾಷ್ಟ್ರಪತಿ ಭವನ್ ದಿಲ್ಲಿ. ಆ 4 ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹೌದಾ? ಬೆಂಗಳೂರು ವಿಧಾನಸೌಧ ಆಗಿರ್ಬೋದು, ಚಾಮುಂಡಿ ಬೆಟ್ಟ ಆಗಿರ್ಬೋದು, ಮತ್ತು ಕಮಲ್ ಮಹಲ್ ಆಗಿರ್ಬೋದು, ಗೋಲ್ ಗುಂಬಜ್. ಇನ್ನು ಕೊನೆಗೆ 5ನೇದು ಇದೆಯಲ್ಲ, ರಾಷ್ಟ್ರಪತಿ ಭವನ, ಅದು ಎಲ್ಲಿರೋದು? ದಿಲ್ಲಿಯಲ್ಲಿ. ಹಾಗಾದರೆ ಮಕ್ಕಳೇ, ಇವತ್ತು ನಾವು ನಿಮ್ಮ 7ನೇ ತರಗತಿಯ ದಿಲ್ಲಿ ಎನ್ನುವಂತಹ ಪಾಠದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ತಯಾರಿ ಇದ್ರಿ ತಾನೆ? ಬುಕ್ಸ್ ಎಲ್ಲ ಓಪನ್ ಮಾಡ್ಕೊಂಡ್ರಾ? अच्छा, तो देखिए आज का पाठ है दिल्ली. आप लोग यहाँ पर देखिए, लोटस यहाँ पर देखते हैं. वहाँ क्या है? पहला चित्र लोटस मंदिर, उसके बाद संसद भवन, लाल किला. अच्छा, तो आज हम दिल्ली का सैर करके आएंगे. ಮಕ್ಕಳೇ, ಇವತ್ತು ನಾವು ದಿಲ್ಲಿ ಎನ್ನುವಂತಹ ಪಾಠದ ಬಗ್ಗೆ, ದಿಲ್ಲಿಯಲ್ಲಿ ಏನೇನಿದೆ ಅನ್ನೋದನ್ನು ನಾವು ಇವತ್ತು ತಿಳ್ಕೊಂಡ್ಬರೋಣ ಮಕ್ಕಳೇ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಪಾಠದ ಆಶಯ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಯಾಕಂದರೆ ಯಾವುದೇ ಒಂದು ಪಾಠವನ್ನು ನಮ್ಮ ಬುಕ್ಸ್ನಲ್ಲಿ ಅಳವಡಿಸಿದ್ದಾರೆ ಅಂದರೆ ಅದರ ಹಿನ್ನೆಲೆ ಏನಾದರೂ ಒಂದು ಉದ್ದೇಶ ಇದ್ದೇ ಇರ್ತದೆ. ಹಾಗಾದರೆ ನೋಡಿ ಮಕ್ಕಳೇ, ಭಾರತ್ ಕಿ ರಾಜಧಾನಿ ದಿಲ್ಲಿ ಕೆ ವಿಭಿನ್ನ ಸ್ಥಾನೋं का परिचय कराना इस पाठ का उद्देश्य है. ಈ ಪಾಠದ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಭಾರತದ ರಾಜಧಾನಿಯಾದಂತಹ ದಿಲ್ಲಿಯಲ್ಲಿರುವಂತಹ ಅನೇಕ ಸ್ಥಳಗಳ ಒಂದು ಪರಿಚಯವನ್ನು ಮಾಡಿಕೊಡುವುದೇ ಈ ಪಾಠದ ಇವತ್ತಿನ ಉದ್ದೇಶ. ಅದಕ್ಕಾಗಿ ಹೇಳ್ತಾರೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಯಾಕಂದರೆ ದೇಶವನ್ನು ಸುತ್ತಿದರೆ ನಮಗೆ ಅಲ್ಲಿಯ ವಾತಾವರಣ ಆಗಿರ್ಬೋದು, ಅಲ್ಲಿಯ ಕಲ್ಚರ್ ಆಗಿರ್ಬೋದು, ಅಲ್ಲಿ ಪ್ರಕೃತಿ ಸೌಂದರ್ಯ ಆಗಿರ್ಬೋದು, ಎಲ್ಲವನ್ನೂ ನೋಡ್ತೀವಿ ಮಕ್ಕಳ. ಅದೇ ಕೋಶ ಓದಿದ್ರಪ್ಪ ಅಂದ್ರೆ ಕೋಶದಲ್ಲಿ ಶಬ್ದಗಳಾಗಿರ್ಬೋದು, ಶಬ್ದದ ಭಂಡಾರವೇ ನಾವು ಎಲ್ಲ ತಿಳ್ಕೊಳ್ಬೋದು. ಅದಕ್ಕಾಗಿ ಏನು ಹೇಳ್ತಾರೆ? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಹಾಗಾದರೆ ಇವತ್ತು ದಿಲ್ಲಿ ಪಾಠದ ಆದರ್ಶ ವಾಚನವನ್ನು ಮಾಡೋಣ ಮಕ್ಕಳೇ. ನೋಡಿ ಮಕ್ಕಳ, ಆದರ್ಶ ವಾಚನ ಮಾಡುವಾಗ ಯಾವ ರೀತಿ ಶಬ್ದಗಳನ್ನು, ವಾಕ್ಯಗಳನ್ನು ಯಾವ ರೀತಿ ಓದಬೇಕು ಅನ್ನೋದೇ ಈ ಆದರ್ಶ ವಾಚನ. ಹಾಗಾದರೆ ನಿಮ್ಮ ಬುಕ್ಸನ್ನು ಓಪನ್ ಮಾಡಿ ಹಾಗೂ ತಾವು ತಯಾರಾಗಿ. ಈಗ ನಾವು ಮಾಡ್ತಾ ಇರುವಂಥ ಪಾಠ ಯಾವುದು? ದಿಲ್ಲಿ. ತಯಾರಿದಿರ್ತಾನೆ ಮಕ್ಕಳೇ? ಹಾಗಾದರೆ ಎತ್ಕೊಳ್ಳಿ ಬುಕ್ಸನ್ನು. भारत हमारा देश है, दिल्ली इसकी राजधानी है. इस विशाल नगर में हम पुरानी और नई सभ्यताओं की झलक पा सकते हैं. दिल्ली का लाल किला
बहुत प्रसिद्ध है। इसके दीवाने आम और दीवाने खास देखने लायक है। दीवाने आम में 60 सुंदर खंबे हैं जो लाल पत्थर से बने हैं। दीवाने खास संगमरमर से बना है। इसकी भीतरी दीवारों की नक्काशी बहुत बढ़िया है। लाल किले के पास ही जामा मस्जिद है। यहाँ बहुत बड़ी मस्जिद है। यह मुगल बादशाहों की शान शौकत की यादगार है। दिल्ली से थोड़ी दूर पर कुतुब मीनार है। आसमान से बातें करने वाली यह मीनार बहुत सुंदर है। यहाँ 238 फुट ऊंची है। अच्छा बच्चों, अब हम इस पाठ में आए हुए नए शब्दों का अर्थ को देखेंगे। पहला देखिए, झलक। झलक का मतलब है झांकी। झांकी अंद्रेनो ನೋಟ। ಕನ್ನಡದಲ್ಲಿ ನಾವೇನಂತೀವಿ ಝಲಕ್ ಅಂದ್ರಪ್ಪ ನೋಟ ಅಂತ। ದಿವಾನೆ ಆಮ್, ಇದು ದಿವಾನೆ ಆಮ್ ಅಂದರೆ आम दरबार ಅಂತ। ಇದರ ಅರ್ಥ आम आदमी के राजा से भेंट करने की जगह। आम आदमी ಅಂದರೆ ಸಾಮಾನ್ಯ ಜನರು। ಆಮ್ ಆದ್ಮಿ ಅಂದ್ರೇನು ಸಾಮಾನ್ಯ ಜನರು ರಾಜನಿಗೆ ಭೇಟಿ ಮಾಡುವಂಥ ಸ್ಥಳವನ್ನು ದಿವಾನೆ ಆಮ್ ಅಂತೇಳಿ ಕರೀತಾರೆ। ಇದನ್ನು ಕನ್ನಡದಲ್ಲಿ ಸಾರ್ವಜನಿಕರ ದರ್ಬಾರು ಅಂತೇಳಿ ಕೂಡ ನಾವು ಹೇಳ್ಬೋದು। ದಿವಾನೆ ಖಾಸ್ ಮಕ್ಕಳೇ, ದಿವಾನೆ ಖಾಸ್ ಇದರ ಅರ್ಥ ಖಾಸ್ ದರ್ಬಾರ್ ಅಂದರೆ ವಿಶಿಷ್ಟವಾದಂಥ ಒಂದು ದರ್ಬಾರು ಅಂತ ನಾವು ಹೇಳ್ಬೋದು। ನಕಾಶಿ, ನಕಾಶಿ ಕಾ ಮತ್ಲಬ್ ಹೈ ಚಿತ್ರಕಾರಿ। ಚಿತ್ರಕಾರಿ ಅಂದರೆ ಕನ್ನಡದಲ್ಲಿ ನಾವು ಅದನ್ನು ಚಿತ್ರಕಲೆ ಅಂತೇಳಿ ಕೂಡ ನಾವು ಹೇಳ್ಬೋದು। ಶಾನ್ ಶೌಕತ್, ಶಾನ್ ಶೌಕತ್ ಅಂದರೆ ವೈಭವ ಅಡಂಬರ ಅಂತೇಳಿ ನಾವು ಅದನ್ನು ಹೇಳ್ಬೋದು। ಯಾದ್ಗಾರ್, ಯಾದ್ಗಾರ್ ಅಂದರೆ ಸ್ಮಾರಕ। ಯಾದ್ಗಾರ್ ಅಂದರೆ ನೆನಪಿಗೋಸ್ಕರ ಒಂದು ಸ್ಮಾರಕಗಳನ್ನು ಮಾಡಿರ್ತಾರಲ್ಲ ಅದನ್ನು ಯಾದ್ಗಾರ ಅಂತೇಳಿ ನಾವು ಹೇಳ್ಬೋದು। ಉಸ್ಕೆ ಬಾದ್ ಅನೋಖಿ, ಅನೋಖಿ ಅಂದರೆ ಏನಪ್ಪ ಅದ್ಭುತವಾದದ್ದು ವಿಶಿಷ್ಟವಾದದ್ದು ಅಂತ ಅರ್ಥ। ಇನ್ನೊಂದು ನಿರಾಲ, ನಿರಾಲ ಅಂದರೆ ಮಕ್ಕಳೇ ಸುಂದರ, ಅದನ್ನು ಕೂಡ ನಿರಾಲ ಅಂದರೆ ಅದ್ಭುತಕ್ಕೂ ಅಂಥೇಳಿ ಕೂಡ ನಾವು ಅದನ್ನು ಹೇಳ್ಬೋದು ಮಕ್ಕಳ। ಕೊನೆಯದಾಗಿ ಅಧಿವೇಶನ, ಅಧಿವೇಶನ ಅಂದರೆ ಸಮ್ಮೇಳನ ಅಂಥೇಳಿ। ಈಗ ಅನ್ಕೋತೀನಿ ನಿಮಗೆ ಈ ಪಾಠದ ಶಬ್ದಾರ್ಥಗಳು ಕೂಡ ನಿಮಗೆ ಅರ್ಥವಾಗಿದೆ ಅಂತ। ಈಗ ನಾವು ಪಾಠದ ವಿಚಾರ ವಿಶ್ಲೇಷಣೆಯನ್ನು ನಾವು ಇವತ್ತು ಮಾಡೋಣ ಮಕ್ಕಳೇ। ಭಾರತ್ ಹಮಾರಾ ದೇಶ್ ಹೈ, ನೋಡಿ ಈಗ ನಿಮಗೆ ನಕ್ಷೆ ಕಾಣ್ತಾ ಇದೆ ಇಲ್ಲಿ, ಭಾರತ ನಮ್ಮ ದೇಶ ಹೌದಾನೆ। ದಿಲ್ಲಿ ಇಸ್ಕಿ ರಾಜಧಾನಿ ಹೇ, ನೋಡಿ ಅಲ್ಲಿ ಅಲ್ಲಿ ಕಾಣ್ತಾ ಇದೆ ಚಿತ್ರದಲ್ಲಿ ನೋಡಿ, ಭಾರತ, ಭಾರತದ ರಾಜಧಾನಿ ಯಾವುದು? ದಿಲ್ಲಿ। ನೋಡಿ ಅಲ್ಲಿ ಗಮನಿಸ್ರಿ, ನಕ್ಷೆಯಲ್ಲಿ ದಿಲ್ಲಿಯಲ್ಲಿದೆ ಅಂತ ಗಮನಿಸ್ರಿ। ಹಾಂ, इस विशाल नगर में हम पुरानी और नई सभ्यताओं की झलक पा सकते हैं। ನೋಡಿ ಮಕ್ಕಳ, भारत हमारा देश है, दिल्ली इसकी राजधानी है, इस विशाल नगर में हम पुरानी और नई सभ्यताओं की झलक पा सकते हैं। ಅಂದರೆ ಭಾರತ ನಮ್ಮ ದೇಶ, ಇದರ ರಾಜಧಾನಿ ದಿಲ್ಲಿ, ಇಲ್ಲಿರುವಂತಹ ವಿಶಾಲವಾದಂತಹ ನಗರಗಳಾಗಿರ್ಬೋದು, ಮತ್ತು ಈ ಪಾಠದಲ್ಲಿ ಏನು ಕಾಣ್ತೇವಪ್ಪ ಅಂದರೆ ಪುರಾಣಿ, ಪುರಾಣಿ ಅಂದರೆ ನಾವು ಹಳೆಯ, ಹಿಂದೆ ಗತಿಸಿ ಹೋದಂಥ ವೈಭವ ಆಗಿರ್ಬೋದು। ನಹಿ ಸಭ್ಯತಾ ಅಂದರೆ ನಹಿ ಅಂದರೆ ಹೊಸ ಸಭ್ಯತೆ, ಈಗಿನ ಹೊಸ ಸಭ್ಯತೆಗಳು, ಸಭ್ಯತಾವು ಕಿ ಝಲಕ್, ಝಲಕ್ ಅಂದರೆ ನೋಟವನ್ನು ನಾವು ಈ ಪಾಠದಲ್ಲಿ ನಾವು ಕಾಣ್ತೀವಿ। ಹಾಗಾದರೆ ಮುಂದೆ ನೋಡಿ, ನೋಡಿ ಈ ಚಿತ್ರವನ್ನು ನೋಡ್ತಾ ಇದ್ರಿ, ಇದು ಲಾಲ್ ಕಿಲಾ ಅಂತ ಕರೀತಾರೆ। ದಿಲ್ಲಿ ಕಾ ಲಾಲ್ ಕಿಲಾ ಬಹುತ್ ಪ್ರಸಿದ್ಧ ಹೇ, ದಿಲ್ಲಿಯ ಲಾಲ್ ಕಿಲಾ ಅಂದರೆ ಕೆಂಪು ಕೋಟೆ ಅಂತ ಹೇಳ್ತೇವೆ ಮಕ್ಕಳ। इसके ದಿವಾನೆ ಆಮ್ और ದಿವಾನೆ ಖಾಸ್, ಆವಾಗಲೇ ಹೇಳಿದೆ ನಿಮಗೆ, ದಿವಾನೆ ಆಮ್ ಅಂತ ಹೇಳಿದ್ರೆ ಒಂದು ದರ್ಬಾರ್ನಲ್ಲಿ ರಾಜನ ಒಂದು ಸಭೆಯನ್ನು ಮಾಡ್ತಾರಲ್ಲ, ಅವರಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಆ ದಿವಾನೆ ಆಮ್ದಲ್ಲಿ ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಹಂಚ್ಕೋತಿದ್ರು ಆ ದಿನಗಳಲ್ಲಿ। ಅದನ್ನು ನಾವೇನಂತೀವಿ ದಿವಾನೆ ಆಮ್ ಅಂತೆ। ದಿವಾನೆ ಖಾಸ್ ಅಂದರೆ ವಿಶಿಷ್ಟವಾದಂಥದ್ದು, ವಿಶಿಷ್ಟವಾದಂಥ ದರ್ಬಾರಿಗೆ ಏನಂತೀವಿ ದಿವಾನೆ ಖಾಸ್ ಅಂತೇಳಿ ಕರಿತೀವಿ। ಹೌದಾ ಮಕ್ಕಳೇ? ಹಾಗಾದ್ರೆ ನೋಡಿ, ದಿವಾನಿ ಆಮ್ ಮೇ 60 ಸುಂದರ್ ಖಂಬೆ ಹೇ, ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಈ ಚಿತ್ರದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಒಂದು ಸುಮಾರು 60, 60 ಅಂದ್ರೇನು 60 ಸುಂದರವಾದಂಥ ಕಂಬಗಳು ಇದ್ದಾವೆ ಅಂತ ಹೇಳ್ತವೆ। ಜೋ ಲಾಲ್ ಪತ್ಥರ್ ಸೆ ಬನೆ ಹೇ, ಅವೆಲ್ಲ ಕಂಬಗಳನ್ನು ಕೆಂಪು ಕಲ್ಲಿನಿಂದ ಮಾಡಲಾಗಿದೆ। ಮತ್ತು ದಿವಾನೆ ಖಾಸ್ ಅಂತಿದೆಯಲ್ಲ, ಇದು ವಿಶಿಷ್ಟವಾದಂತಹ ದರ್ಬಾರು। ಇದನ್ನು ಎದರಿಂದ ಮಾಡಲಾಗಿದೆಯಪ್ಪ ಅಂದರೆ ಸಂಗಮರಮರ್ ಸೆ ಬನಾ ಹೈ,
ಸಂಗಮರಂ ಕಲ್ಲಿನಿಂದ ತಾಜ್ ಮಹಲ್ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿ ಈ ಕೆಂಪು ಕೋಟೆಯಲ್ಲಿರುವಂತಹ ಈ ದಿವಾನೆ ಖಾಸ್ ಎನ್ನುವಂತಹ, ಅಂದರೆ ದಿವಾನೆ ಖಾಸ್ ಅಂದ್ರೇನು, ಒಂದು ವಿಶಿಷ್ಟವಾದಂಥ ದರ್ಬಾರವನ್ನು ಕೂಡ ಅದನ್ನು ಎದರಿಂದ ನಿರ್ಮಾಣ ಮಾಡಲಾಗಿದೆಯಪ್ಪ ಅಂದರೆ ಸಂಗಮರಮರ ಎನ್ನುವಂಥ ಒಂದು ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. ಇಸ್ಕಿ ಭೀತರ್ ದಿವಾರೋं की ನಕಾಶಿ ಬಹುತ್ ಬಡಿಯಾ ಹೈ. ನೋಡಿ, ಭೀತರ್ ಅಂದರೆ ಒಳಗಡೆ, ಆ ದಿವಾನೆ ಖಾಸನ ಒಳಗಡೆ ನಾವು ನೋಡಿದಾಗ ಏನಪ್ಪ ಅಂದರೆ ಅಲ್ಲಿ ಇರುವಂತಹ ಪ್ರತಿಯೊಂದು ಗೋಡೆಯಲ್ಲಿ ದಿವಾರೋं की ನಕಾಶಿ, ದಿವಾರ ಅಂದರೆ ಆ ಗೋಡೆಗಳನ್ನು ನಿರ್ಮಾಣ ಮಾಡಲಾಗಿದ್ದಲ್ಲಪ್ಪ ಬಹಳ ಅದ್ಭುತವಾಗಿದೆ, ಬಹಳ ಸುಂದರವಾಗಿದೆ, ಬಹಳ ರಮಣೀಯವಾಗಿದೆ ಅಂತ ನಾವು ಕೂಡ ಅದನ್ನು ಹೇಳ್ಬೋದು. ಈ ಚಿತ್ರವನ್ನು ನೋಡ್ತಾ ಇದ್ದೀವಿ, ಇದು ಕುತುಬ್ ಮಿನಾರ್ ಅಂತ ಹೇಳ್ತೀವಿ, ಜಮಾ ಮಸ್ಜಿದ್ ಅಂತ ಹೇಳ್ತೀವಿ. ನೋಡಿ, ದಿಲ್ಲಿಯಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥದ್ದು ಜಮಾ ಮಸ್ಜಿದ್ ಆಗಿರ್ಬೋದು ಮತ್ತು ಈ ಕುತುಬ್ ಮಿನಾರ್ ಆಗಿರ್ಬೋದು. ನೋಡಿ, ಲಾಲ್ ಕಿಲೆ ಕೆ ಪಾಸಿ ಜಾಮಾ ಮಸ್ಜಿದ್ ಹೈ. ಲಾಲ್ ಕಿಲಾ ಅಂದ್ರೇನೋ ಕೆಂಪು ಕೋಟೆಯ ಪಕ್ಕದಲ್ಲಿಯೇ ಏನಿದೆ, ಜಾಮಾ ಮಸ್ಜಿದ್ ಹೈ, ಜಾಮಾ ಮಸ್ಜಿದ್ ಇದೆ. ಯಹ ಬಹುತ್ ಬಡಿ ಮಸ್ಜಿದ್ ಹೈ. ನೋಡಿ, ಈ ಜಾಮಾ ಮಸ್ಜಿದ್ ಅಂತೇಳೋ ಬಹಳ ದೊಡ್ಡದಾದಂಥ ಮಸೀದಿ ಅದು. ಯಹ ಮುಘಲ್ ಬಾದಶಾಹೋं की ಶಾನ್ ಶೌಕತ್ ಕಿ ಯಾದಗಾರ್ ಹೈ. ಈ ಜಾಮಾ ಮಸೀದಿಯನ್ನು ನೆನೆಸ್ಕೊಂಡ್ರಪ್ಪ ಅಂತಂದ್ರೆ ಮುಘಲ ಬಾದಶಾಹಗಳ ಒಂದು ಶಾನ್ ಅಂದ್ರೇನು ವೈಭವ, ಅವರ ಆಡಂಬರೆ ವೈಭವ, ಅದರ ನೆನಪು ಅಂಥೇಳಿ ಕೂಡ ಹೇಳುತ್ತು. ಅವರು ನೋಡಿ, ಇಂದು ಮುಘಲ್ ಬಾದಶಾಹಗಳು ಇಲ್ಲ, ಆದರೆ ಅವರು ನಿರ್ಮಿಸಿದಂತಹ ಈ ಜಮಾ ಮಸೀದ್ ಇಂದಿಗೂ ಕೂಡ ನಮಗೆ ಅದು ಅಚ್ಚ ಹಸಿರಾಗಿ ನಮ್ಮ ನೆನಪಿನಲ್ಲಿ ಉಳಿತಾ ಇದೆ. ಹೌದಾ ಮಕ್ಕಳೇ? ಈಗ ನೆಕ್ಸ್ಟು ಕುತುಬ್ ಮಿನಾರ್ ಬಗ್ಗೆ ನೋಡು. ದಿಲ್ಲಿ ಸೆ ಥೋಡಿ ದೂರ್ ಪರ್ ಕುತುಬ್ ಮಿನಾರ್ ಹೈ. ದಿಲ್ಲಿಯಿಂದ ಸ್ವಲ್ಪ ದೂರದಲ್ಲಿ ನಾವು ಹೋದ್ವಿಯಪ್ಪ ಅಂದರೆ ಅಲ್ಲಿ ಕುತುಬ್ ಮಿನಾರ್ ಇದೆ. ಕುತುಬ್ ಮಿನಾರನ್ನು ನೋಡಿ ಎಷ್ಟು ಹೇಗಿದೆ ಇದು, ಎಷ್ಟು ಎತ್ತರವಾಗಿದೆ. ಆಸ್ಮಾನ್ ಸೆ ಬಾತೆ ಕರ್ನೆ ವಾಲಿ. ನೋಡಿ, ಆಸ್ಮಾನ್ ಅಂದರೆ ಆಕಾಶವನ್ನೇ ಮಾತನಾಡ್ತಾ ಇದೆ ಅಂತ ತಿಳ್ಕೊಳ್ಬೋದು, ಅಷ್ಟು ಎತ್ತರವಾಗಿದೆ. ಯಹ ಮಿನಾರ್ ಬಹುತ್ ಸುಂದರ. ಮಿನಾರ್ ಅಂದ್ರೇನು, ತುದಿ ಗೋಪುರ ಅಂತ ಹೇಳ್ತೀವಲ್ಲ, ಅಷ್ಟು ಎತ್ತರದಲ್ಲಿದೆ ನೋಡಿ. ಅದು ಎಷ್ಟು ಸುಂದರವಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಯಹ 238 फुट ऊंची है. तो देखिए यह मीनार कितनी फुट ऊंची है, या 238 ಅಂದರೆ 238 ಫುಟ್ ಎತ್ತರದಲ್ಲಿದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಯಾವ ಭವನ, ಇದು ಸಂಸತ್ ಭವನ ಅಂತ ಕರಿತೀವಿ. तो देखिए नई दिल्ली की शोभा अनोखी है. भारत सरकार का सचिवालय यहीं पर है. संसद भवन बड़ा रमणीय है. यहाँ गोलाकार सदन संसार में निराला है. ನೋಡಿ ಮಕ್ಕಳ, ನಾವು ಈ ಸಂಸತ್ ಭವನವನ್ನು ನೋಡ್ತಾ ಇದ್ದೀವಿ. ಇದು ನ್ಯೂ ಡೆಲ್ಲಿ, ನೈ ದಿಲ್ಲಿ ಅಂದರೆ ಹೊಸ ದೆಹಲಿ ಅಂತ ಹೇಳಿ ಕರಿತೆ. ನೈ ದೆಹಲಿಯಲ್ಲಿ ಇದು ಬಹಳ ಅದ್ಭುತವಾಗಿದೆ. ಅನೋಖಿ ಅಂದರೆ ನಾವು ಅದ್ಭುತವಾದಂಥದ್ದನ್ನು ಈ ಭವನವನ್ನು ನಾವು ನೋಡ್ತೀವಿ. ನಮ್ಮ ಭಾರತ ಸರ್ಕಾರ ಸಚಿವಾಲಯ ಕೂಡ ಈ ಸಂಸತ್ ಭವನದಲ್ಲೇ ಇದೆ. ಸಂಸತ್ ಭವನ ಬಡಾ ರಮಣೀಯ. ಸಂಸತ್ ಭವನ ನೋಡ್ತಾ ಇದ್ದರೆ ಬಹಳ ಆಕರ್ಷಣೀಯವಾಗಿದೆ. ಯಹ ಗೋಲಾಕಾರ ಅಂದರೆ ಗೋಲಾಕಾರದಲ್ಲಿ ಈ ಸಂಸತ್ ಭವನನ್ನು ನಿರ್ಮಾಣ ಮಾಡಲಾಗಿದೆ. ಲೋಕಸಭಾ ರಾಜ್ಯಸಭಾ ಕೆ ಅಧಿವೇಶನ ಇಸಿ ಸದನ ಮೇ ಹೋತೆ ಹೇ. ಸಂಸತ್ ಭವನದಲ್ಲಿ ಅಧಿವೇಶನಗಳು ಕೂಡ ನಡೀತದೆ ಮಕ್ಕಳ. राष्ट्रपति भवन भारत के राष्ट्रपति का निवास स्थान है. राष्ट्रपति देश विदेशों के अपने अतिथियों का आदर सत्कार यहीं पर करते हैं. ನೋಡಪ್ಪ, ಈ ರಾಷ್ಟ್ರಪತಿ ಭವನ ರಾಷ್ಟ್ರಪತಿಯವರ ನಿವಾಸವೂ ಕೂಡ ಆಗಿದೆ, ರಾಷ್ಟ್ರಪತಿಯವರ ಮನೆಯೂ ಕೂಡ ಇದಾಗಿದೆ. ವಾಸಸ್ಥಳ, ನಿವಾಸ ಅಂದ್ರೇನೋ ವಾಸಸ್ಥಳವೂ ಕೂಡ ಆಗಿದೆ. ಮತ್ತು ಅಷ್ಟೇ ಅಲ್ಲ, ರಾಷ್ಟ್ರಪತಿ ದೇಶ ವಿದೇಶೋं के अपने अतिथियों का आदर सत्कार ಯಹಿ ಪ್ರಕರ್ತೆ. ಬೇರೆ ದೇಶದಿಂದ ಬರುವಂಥ ಅತಿಥಿಗಳು ಅವರು ತಂಗುಕೊಳ್ಳುವಂಥ ಸ್ಥಳ ಯಾರಪ್ಪ ಅಂದರೆ ರಾಷ್ಟ್ರಪತಿ ಭವನದಲ್ಲಿ. ಅತಿಥಿಗಳನ್ನು ರಾಷ್ಟ್ರಪತಿಗಳು ಗೌರವದಿಂದ ಅವರನ್ನು ಬರಮಾಡಿಕೊಂಡು ಅತಿಥಿ ಸತ್ಕಾರವನ್ನು ಮಾಡುವಂಥ ಸ್ಥಳವೂ ಕೂಡ ಈ ರಾಷ್ಟ್ರಪತಿ ಭವನ ಆಗಿದೆ. ಮತ್ತು ಅಷ್ಟೇ ಅಲ್ಲ, ರಾಷ್ಟ್ರಪತಿ का कार्यालय भी इसी भवन में है. ರಾಷ್ಟ್ರಪತಿಗಳ ಕಾರ್ಯಾಲಯ ಅಂದ್ರೇನೋ ಆಫೀಸು, ಕಚೇರಿ. ಆ ಆಫೀಸು ಕೂಡ ಎಲ್ಲಿದೆ, ಇದೇ ಭವನದಲ್ಲಿ ಇದೆ. इस भवन के एक और भाग में वस्तु संग्रहालय भी है. ಈ ರಾಷ್ಟ್ರಪತಿ ಭವನದ ಒಂದು ಭಾಗದಲ್ಲಿ ಏನಿದೆಪ್ಪ ಅಂದರೆ ವಸ್ತು ಸಂಗ್ರಹಾಲಯವನ್ನು ಕೂಡ ನಾವು ನೋಡ್ಬೋದು. ಮತ್ತು ಅಷ್ಟೇ ಅಲ್ಲ, ಆ ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಚೀನ ಕಾಲದ ಅನೇಕ ವಸ್ತುಗಳನ್ನು ಕೂಡ ಸಂಗ್ರಹ ಮಾಡಿಡಲಾಗಿದೆ. हम देखते हैं कि
उसमें कई अमूल्य प्राचीन वस्तुओं का संग्रह है। यहाँ पर बहुत पुराने ज़माने से जो भी चीज़ हमारे देश में है सब वहाँ पर रखा गया है। दिल्ली में इसके अलावा राजघाट, शांतिवन, जंतर मंतर, कनॉट प्लेस, बिरला भवन, लक्ष्मी नारायण का मंदिर आदि अनेक दर्शनीय स्थान है। ಈ ಮೊದಲನೇ ಚಿತ್ರದಲ್ಲಿ ನಾವು ರಾಜ್ಘಾಟ್ ಅಂತ ಹೇಳ್ತೀವಿ. ಈ ರಾಜ್ಘಾಟ್ ಅಂದರೆ ಏನಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರ ಸಮಾಧಿಯನ್ನು ಅಲ್ಲಿ ರಾಜ್ಘಾಟದಲ್ಲಿ ಮಾಡಲಾಗಿದೆ. ರಾಜ್ಘಾಟದಲ್ಲಿ किसकी समाधि है? महात्मा गांधी जी की समाधि है. उसी तरह यहाँ पर हम देखते हैं शांतिवन. यहाँ पर और एक चित्र है शांतिवन. उसके बाद यहाँ पर देखते हैं जंतर मंतर. ಬಹಳ ಅದ್ಭುತವಾಗಿದೆ. ಇದನ್ನು ಜಂತರ ಮಂತರು ಕೂಡ ಇದು ನ್ಯೂ ದಿಲ್ಲಿಯಲ್ಲಿ ಇರೋದು. ಇನ್ನೊಂದು ಚಿತ್ರವನ್ನು ನಾವು ಇಲ್ಲಿ ನೋಡ್ತೀವಿ. ಈ ಚಿತ್ರವು ಕೂಡ ಬಹಳ ಅದ್ಭುತವಾಗಿದೆ. ಏನಪ್ಪ ಅಂದ್ರೆ ಇದು ಕನಾಟ್ ಪ್ಲೇಸ್ ಅಂತ ಹೇಳ್ತೀವಿ ಇದನ್ನು. उसी तरह उसके बाद हम देखते हैं बिरला मंदिर, बिरला भवन और उसके बाद है ये है लक्ष्मी नारायण का मंदिर. इस तरह से इस दिल्ली में ये सब हम देखने के अनेक दर्शनीय स्थान हैं. ಇವೆಲ್ಲವಪ್ಪ ರಾಜ್ಘಾಟ್ ಆಗಿರ್ಬೋದು, ಶಾಂತಿವನ ಆಗಿರ್ಬೋದು, ಜಂತರ್ ಮಂತರ ಆಗಿರ್ಬೋದು, ಕೊನಾಟ್ ಪ್ಲೇಸ್ ಆಗಿರ್ಬೋದು, ಬಿರ್ಲಾ ಭವನ್, ಲಕ್ಷ್ಮೀನಾರಾಯಣ ಮಂದಿರ್, ಹೀಗೆ ಅನೇಕ ದರ್ಶನೀಯ ಸ್ಥಳಗಳನ್ನು ನಾವು ಈ ದಿಲ್ಲಿಯಲ್ಲಿ ನಾವು ಕಾಣ್ತೀವಿ ಮಕ್ಕಳ. ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳ. ಈ ಪಾಠಕ್ಕೆ ಪ್ರಮುಖ ಅಂಶ ನೋಡಿ ಮಕ್ಕಳೇ, ನಿಮಗೆ ಈ ಪಾಠದಲ್ಲಿ ಬರುವಂಥ ಒಂದು ಮುಖ್ಯವಾದ ಅಂಶಗಳು ಏನೇನು, ನಾವು ಯಾವುದರ ಬಗ್ಗೆ ಒತ್ತನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ನೋಡಿ ಮಕ್ಕಳ, ಲಾಲ್ ಕಿಲಾ ಅಂತ ಆವಾಗಲೇ ಕೂಡ ಹೇಳಿದ್ದೀನಿ. ಲಾಲ್ ಕಿಲಾದ ಬಗ್ಗೆ ವೈಶಿಷ್ಟ್ಯವನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ನೋಡಿ, ಲಾಲ್ ಕಿಲೆಕೋ ಮುಘಲ ಸಮ್ರಾಟ್ನೇ ಬನವಾಯಾತ. ಈ ಕೆಂಪು ಕೋಟೆಯನ್ನು ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂದರೆ ಮುಘಲ ಸಾಮ್ರಾಟರು ಅದನ್ನು ನಿರ್ಮಾಣವನ್ನು ಮಾಡಿದರು. ಯಹ ಕಿಲಾ ಐತಿಹಾಸಿಕ ಪ್ರಸಿದ್ಧೆ. ಇದು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಈ ಒಂದು ಕೋಟೆ, ಕಿಲಾ ಅಂದ್ರೂ ಕೋಟೆ, ಈ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. इसके दीवाने आम और दीवाने खास देखने लायक है. मैंने पहले ही कह दिया हूँ आपको. इसमें दीवाने आम और दीवाने खास, ಇದರಲ್ಲಿ ದಿವಾನೆ ಆಮ್ ಮತ್ತು ದಿವಾನೆ ಖಾಸ್ ನೋಡೋದಕ್ಕೆ ಬಹಳ ಯೋಗ್ಯವಾಗಿದೆ. ದಿವಾನೆ ಆಮ್ ಹಿಂದೂ ಕಲಾ ಕಾ ನಮೂನಾ है. इसमें 60 ಸುಂದರ ಕಂಬೆ है. ಇದರಲ್ಲಿ 60 ಸುಂದರವಾದಂಥ ಕಂಬಗಳಿದ್ದಾವೆ. जो लाल पत्थर से बने हैं. ಇದರಲ್ಲಿ ಕೆಂಪು ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. इसकी भीतरी दीवारों पर नकाशी बहुत बढ़िया है. ಇದರ ಒಳಗಡೆ ನೋಡಿದ್ರಪ್ಪ ಅಂದ್ರೆ ಚಿತ್ರಕಲೆ ಬಹಳ ಕುಸುರಿ ಅಂತ ಹೇಳ್ತೀವಿ. ಕಲೆ ಇದೆಯಲ್ಲ ಅದು ತುಂಬ ನೋಡೋದಕ್ಕಿದೆ. ಮತ್ತು ಅಷ್ಟೇ ಅಲ್ಲ, ದಿವಾನೆ ಖಾಸ್ ಕೂಡ ಸಂಗಮರಂ ಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ. हर साल 15 अगस्त के दिन भारत के प्रधानमंत्री इसी लाल किले से देशवासियों को भाषण देते. ನೀನು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ದಿನಗಳನ್ನು ನಾವು ನೋಡ್ತೀವಿ. ಪ್ರಧಾನಮಂತ್ರಿಗಳು ದೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರಲ್ಲ, ಅದು ಎಲ್ಲಿಂದ? ಕೆಂಪು ಕೋಟೆಯಿಂದಲೇ ಅವರು ನಮ್ಮ ದೇಶವಾಸಿಗಳಿಗೆ ಸಂದೇಶವನ್ನು ಮತ್ತು ಭಾಷಣವನ್ನು ಮಾಡೋದು ಮಕ್ಕಳ. ಹಾಗಾದರೆ ಎರಡನೇ ಪ್ರಮುಖ ಅಂಶ ನೋಡಿ. ಈ ಎರಡನೇ ಪ್ರಮುಖ ಅಂಶ ಕುತುಬ್ ಮಿನಾರ್ ಮಕ್ಕಳ. ಕುತುಬ್ ಮಿನಾರ್ ಕೋ 12वीं ಶತಾಬ್ದಿ ಮೇ ಕುತುಬುದ್ದೀನ್ ಐಬಕ್ನೇ ಬನವಾಯಾ ತಾ. ಇದನ್ನು ಯಾರು ನಿರ್ಮಾಣ ಮಾಡಿದರು? ಇದನ್ನು ಈ ಕುತುಬ್ ಮಿನಾರವನ್ನು 12ನೇ ಶತಮಾನದಲ್ಲಿ ಕುತುಬುದ್ದೀನ್ ಐಬಕ್ ಎನ್ನುವನು ಇದನ್ನು ನಿರ್ಮಾಣ ಮಾಡಿರ್ತಾನೆ. ಆಸ್ಮಾನ್ ಸೆ ಬಾತೆ ಕರ್ನೆ ವಾಲಿ ಯಹ ಮಿನಾರ್ ಬಹುತ್ ಸುಂದರ ಹೈ. ಆಕಾಶದ ಜೊತೆಗೆ ಮಾತನಾಡುವಂತಹ ಈ ಒಂದು ಸ್ತಂಭ, ಒಂದು ಗೋಪುರ ಅಂತ ಹೇಳುತ್ತೇವಲ್ಲ, ಇದು ಬಹಳ ಸುಂದರವಾಗಿದೆ. ಯಹ 238 ಫೂಟ್ ಉಚ್ಚೆ. ಇದು ಎಷ್ಟು ಎತ್ತರವಾಗಿದೆ? 238 ಫೂಟ್ ಎತ್ತರದಲ್ಲಿ ಇದೆ. ಹೌದಾ? ಸैकड़ों सीढ़ियाँ चढ़कर उसकी चोटी पर पहुंचना पड़ता है. ನೋಡಿ, ಸಾವಿರಾರು ಸೀಡಿ ಅಂದರೆ ಮೆಟ್ಟಿಲುಗಳು, ಸಾವಿರಾರು ಮೆಟ್ಟು ಇಲ್ಲಿಂದ ಅಷ್ಟು ಮೇಲ್ಗಡೆ ಹೋಗಬೇಕಪ್ಪ ಅಂದ್ರೆ ಸಾವಿರಾರು ಮೆಟ್ಟಿಲುಗಳನ್ನು ಹತ್ತಿ ಅದರ ತುದಿಯನ್ನು ನಾವು ತಲುಪಬೇಕಾಗ್ತದೆ. ಉಸ್ಕೆ ಊಪರ್ ಸೆ ದೇಖ್ನೆ ಸೆ, ಅದರ ಮೇಲಿಂದ ತುದಿಯಲ್ಲಿ ನಾವು ತುದಿ ಹತ್ರ ಹೋಗಿ ನಾವು ನೋಡಿದ್ರಪ್ಪ ಅಂದ್ರೆ ದಿಲ್ಲಿ ಕಾ ದೃಶ್ಯ ಮನೋಹರ ಲಗ್ತಾ ಹೈ. ದಿಲ್ಲಿಯ ಸಂಪೂರ್ಣವಾದಂಥ ದೃಶ್ಯ ನಮಗೆ ಬಹಳ ಮನೋಹರವಾಗಿ ಕಾಣ್ತದೆ, ಸುಂದರವಾಗಿ. ಮನೋಹರ ಕಾ ಮತ್ಲಬ್ ಹೋತಾ ಹೈ ಸುಂದರವಾಗಿ ನಮಗೆ ಅದು ಕಾಣ್ತದೆ ಮಕ್ಕಳ. ತೋ ಇನ್ನು ಮೂರನೆಯ ಮುಖ್ಯ ಅಂಶದ ಪಡೆ ಸಂಸತ್ ಭವನ್. ನಾನು ಆವಾಗಲೇ ಕೂಡ ಹೇಳಿದ್ದೀನಿ, ಸಂಸತ್ ಭವನದಲ್ಲಿ ಭಾರತ್ ಕಾ ಸಂಸತ್ ಭವನ್ ಬಹುತ್ ಹಿ ರಮಣೀಯ ಹೈ. ಭಾರತದ ಈ ಸಂಸತ್ ಭವನ ಬಹಳ ಆಕರ್ಷಣೀಯವಾಗಿದೆ.
ಈ ಸಂಸದ್ ಯಹ ಗೋಲಾಕಾರ ಸದನ ಸಂಸಾರ ಮೇ ನಿರಾಲ ಹೈ. ಈ ಗೋಲಾಕಾರದಲ್ಲಿ ನಿರ್ಮಾಣ ಮಾಡಿದಂತಹ ಈ ಸದನ ಬಹಳ ಅದ್ಭುತವಾಗಿದೆ. ಲೋಕಸಭಾ और ರಾಜ್ಯಸಭಾ ಸಂಸದ್ ಕೆ ದೋ ಸದನ ಹೈ. ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎರಡು ಸದನಗಳು ಇದ್ದಾವೆ. ಇನ್ಕೆ ಅಧಿವೇಶನ್ ಇಸಿ ಮೇ ಹೋತೆ ಹೈ. ನೋಡಿ, ಇದರ ಅಧಿವೇಶನಗಳು ಕೂಡ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಅಧಿವೇಶನ ಎಲ್ಲಿ ನಡೀತದೆ? ಈ ಸಂಸತ್ ಭವನದಲ್ಲಿ ನಡೀತದೆ ಮಕ್ಕಳ. ರಾಷ್ಟ್ರಪತಿ ಭವನ್ और एक प्रमुख अंश है राष्ट्रपति भवन. राष्ट्रपति भवन भारत के राष्ट्रपति का निवास स्थान है. ಈ ರಾಷ್ಟ್ರಪತಿ ಭವನ ರಾಷ್ಟ್ರಪತಿಗಳ ಒಂದು ವಾಸಸ್ಥಾನ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಅಲ್ಲ, राष्ट्रपति देश विदेशों के अपने अतिथियों का आदर सत्कार यही पर करते हैं. ರಾಷ್ಟ್ರಪತಿಗಳು ದೇಶ ವಿದೇಶಗಳಿಂದ ಆಗಮಿಸಿದಂತಹ ಅತಿಥಿಗಳನ್ನು ಆತಿಥ್ಯವನ್ನು ಇಲ್ಲಿ ಮಾಡ್ತಾರೆ. ರಾಷ್ಟ್ರಪತಿ ಕಾ ಕಾರ್ಯಾಲಯ ಬಿ ಇಸಿ ಭವನ್ ಮೇ ಹೈ. ಈಗ ಅಭ್ಯಾಸದ ಪ್ರಶ್ನೆ ಕಡೆ ಬರೋನು. ಈಗ ತಾವು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಒಂದನೇ ಪ್ರಶ್ನೆ, ये पहला प्रश्न, भारत की राजधानी का नाम क्या है? दीवाने आम किससे बना है? ಜಾಮಾ ಮಸ್ಜಿದ್ ಕಹಾ ಹೈ? ನೋಡಿ ಮಕ್ಕಳ, ಇದಕ್ಕೆ ಬೇಗ ಬೇಗ ಉತ್ತರವನ್ನು ನೀಡಬೇಕಾಗ್ತದೆ. ಭಾರತ್ ಕಿ ರಾಜಧಾನಿ ಕಾ ನಾಮ್ आपने सही पहचाना. भारत की राजधानी का नाम दिल्ली है. दीवाने आम किससे बना है? दीवाने आम लाल पत्थर से बना है. बहुत खूब. जामा मस्जिद कहाँ है? लाल किले के पास ही जामा मस्जिद है. बहुत. और आगे के प्रश्न देखेंगे. तो देखिए, चौथा प्रश्न, पांचवा और छठवां. नई दिल्ली की शोभा कैसी है? बताओ. चांदनी चौक कहाँ है? भारत सरकार का सचिवालय कहाँ पर है? बताइए. अच्छा, नई दिल्ली की शोभा अनोखी है. चांदनी चौक कहाँ है? चांदनी चौक दिल्ली में है. बहुत खूब. भारत सरकार का सचिवालय कहाँ पर है? भारत सरकार का सचिवालय नई दिल्ली में है. बहुत खूब. ತುಂಬ ಅದ್ಭುತವಾದಂಥ ಉತ್ತರ ನೀಡ್ತಾ ಇದ್ರಿ ಮಕ್ಕಳ. अन्य वचन रूप लिखो. कीला, याद, बात, महीना. ಇದನ್ನು ಅನ್ಯ ವಚನ. ಇಲ್ಲಿ ಕೀಲಾ ಏಕವಚನ ಇದೆ. ಯಾದ್ ಏಕವಚನ, ಬಾತ್ ಏಕವಚನ, ಮಹಿನಾ ಏಕವಚನ. ಇಲ್ಲಿ ಏಕವಚನವನ್ನು ನೀಡಲಾಗಿದೆ. ಬಹುವಚನದಲ್ಲಿ ಇದನ್ನು ಬರೀಬೇಕು ಮಕ್ಕಳ. अब यहाँ एक वचन में है, आप इसे क्या करना चाहिए? बहुवचन में लिखना चाहिए. तो देखिए, पहला है कीला. कीला का बहुवचन क्या होता है? कीले. बहुत खूब, बहुत खूब. याद, यादें. बात, बातें. महीना, महीने. बहुत बढ़िया. अगला है विलोम शब्द लिखो. अब क्या करना चाहिए? आप विलोम शब्द लिखना चाहिए. नया, भीतर, पास, चढ़ना. ನೋಡಿ ಮಕ್ಕಳ, ಇಲ್ಲಿ ನಯಾ, ಭೀತರ್, ಪಾಸ್, ಚಡ್ನ ಎನ್ನುವಂಥ ಈ ಪದಗಳನ್ನು ಕೊಡಲಾಗಿದೆ, ಈ ಶಬ್ದಗಳನ್ನು ನೀಡಲಾಗಿದೆ. ತಾವು ಇದಕ್ಕೆ ವಿಲೋಮ ಶಬ್ದ. ವಿಲೋಮ ಶಬ್ದ का मतलब होता है ವಿರುದ್ಧಾರ್ಥಕ ಪದಗಳನ್ನು ತಾವು ಇದನ್ನು ಬರೀಬೇಕು. ನಯಾ का पुराना. गुड. भीतर, बाहर. पास, दूर. चढ़ना, उतरना. बहुत बढ़िया, बहुत बढ़िया. सही शब्द चुनकर खाली स्थान भरना चाहिए. यहाँ पर कुछ शब्द दिया गया है, आप लोग क्या करना चाहिए? उन रिक्त स्थान में, खाली जगह में उसे भरना चाहिए. लाल किला डैश में है, उसके लिए 3 विकल्प दिया गया है. चेन्नई, मुंबई, दिल्ली. और दूसरा है कुतुब मीनार डैश फुट ऊंची है. कुतुब मीनार डैश फुट ऊंची है. अच्छा, उसके लिए 338, 238, 438. और तीसरा प्रश्न है दीवाने खास डैश से बना है. उसके लिए संगमरमर, ईंट, लोहा. आप लोग आप बताइए. अच्छा, पहले प्रश्न के लिए लाल किला डैश में है, बताओ. अच्छा, दिल्ली में. लाल किला दिल्ली में है. और कुतुब मीनार डैश फुट ऊंची है. हाँ, 238 फुट ऊंची है. दीवाने खास डैश से बना है. बताओ बच्चों. हाँ, दीवाने खास संगमरमर से बना है. किससे बना है? संगमरमर से. बहुत बढ़िया.
इन प्रश्नों का उत्तर दिया आप लोगों ने। इन वर्णों को चुनकर शब्द बनाओ। यहाँ पर बहुत सारे वर्ण दिए गए हैं, आदु पावन क, इस तरह से बहुत सारे वर्ण यहाँ पर दिया गया है। आप लोग क्या करना चाहिए, इन वर्णों की सहायता से आप एक शब्द बनाना है। ನೋಡಿ ಮಕ್ಕಳ, ಇಲ್ಲಿ ಅನೇಕ ವರ್ಣಗಳನ್ನು ಇಲ್ಲಿ ನಾವು ಕೊಡಲಾಗಿದೆ. ಈ ವರ್ಣಗಳ ಸಹಾಯದಿಂದ ತಾವು ಒಂದು ಶಬ್ದವನ್ನು ಮಾಡಬೇಕು. ಈಗ ನಾನು ಉದಾಹರಣೆಗೆ ಒಂದು ಶಬ್ದ ತೋರಿಸ್ತೀನಿ. ಉದಾಹರಣೆಗೆ ಆಮ್ ಅಂತ ಇದೆ. ಈಗ ನಾವು ಇಲ್ಲಿರುವಂಥ ಈ ಚಿತ್ರದಲ್ಲಿ ನಾವು ಆಮ್ ಎಲ್ಲಿದೆ ಅನ್ನೋಂಥದ್ದನ್ನ ಹುಡುಕಬೇಕು. ಎರಡು ವರ್ಣಗಳನ್ನು ಸೇರಿಸಿ, ಅಥವಾ ಇಲ್ಲಿ ನೋಡಿ ಆಮ್ ಅನ್ನೋದು ಇಲ್ಲಿ ಯಾವ ವರ್ಣ ಇದ್ದಾವೆ ನೋಡಿ, ನೋಡಿ ಮಕ್ಕಳ, ಈಗ ಕಾಣ್ತಾ ಇದೆ ತಾನೆ. ಇದೇ ರೀತಿ ತಾವೇನು ಮಾಡಬೇಕು, ಒಂದು ಪದಗಳನ್ನು ಹುಡುಕಿ ಇದರಲ್ಲಿ ನೀವು ಬರೀಬೇಕು. ನೆಕ್ಸ್ಟ್ ಪದ ಯಾವುದು ಹುಡುಕ್ತೀರಾ, ಹುಡುಕಿ ನೋಡೋಣ. ನೆಕ್ಸ್ಟ್ ಪದ ಯಾವುದು ಹುಡುಕ್ತೀರಿ? ಶಬಾಷ್, ದುಖಾನ್. ಹಾಗಾದ್ರೆ ಇಲ್ಲಿ ಬರ್ಕೊಳ್ಳಿ, ದುಕಾನ್. ನೆಕ್ಸ್ಟ್ ಪದ ಏನು ಹುಡುಕ್ತೀರಾ ನೋಡೋಣ, ಬರ್ಕೋತಾ ಇದೆ ತಾನೆ. ನೋಡಿ ನೋಡಿ ನೋಡಿ, ನೋಡಿ, ಕರೆಕ್ಟ್, ಪಾವನ. ಹಾಗಾದ್ರೆ ಇಲ್ಲಿ बरीरी पावन. बहुत अच्छा भाग ले रहे हो आप. उसके बाद नगर, उसे लिख दीजिए यहाँ पर, नगर लिख दिया, बहुत बढ़िया. और उसके बाद शर्म, शर्म अंदरे नाचिके. बहुत बढ़िया, बहुत अच्छी तरह से भाग ले रहे हो आप लोग. अच्छा, तो आगे देखिए, रोटी, और वहाँ पर लिखना है. बहुत अच्छी तरह से आप भाग ले रहे हैं, इसी तरह भाग लेते रहिए. और उसके बाद नेक्स्ट कपड़ा, बहुत बढ़िया, और उसे लिख दीजिए वहाँ पर, कपड़ा यहाँ पर लिख दिया. और नल, नल, गुड. और सागर, सागर, बहुत अच्छी तरह से भाग ले रहे हैं. उसके बाद बच्चों दीदी, यहाँ पर लिखना है दीदी, दीदी, अच्छा. और शेर, शेर. ನೋಡಿ ಮಕ್ಕಳ, ಇಷ್ಟು ಪದಗಳನ್ನು ನೀವು ಆಯ್ಕೆ ಮಾಡಿ यहाँ पर आप लोगों ने इन वर्णों को चुनकर यहाँ पर बहुत सारे पदों को शब्दों को आप लोगों ने लिखा है. ತುಂಬ ಸೊಗಸಾಗಿ ತಾವು ಈ ಒಂದು ತರಗತಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಹಾಗೆ ಮುಂದಿನ ಹಂತಕ್ಕೆ ನಾವು ಹೋಗೋಣ. तो ಗೃಹ ಕಾರ್ಯ, इन प्रश्नों का उत्तर लिखिए. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನಾವಿಗೆ ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ, दिल्ली के समान भारत के अन्य ऐतिहासिक नगरों के बारे में लिखिए. ಇವತ್ತು ನಾವು ದಿಲ್ಲಿಯ ಬಗ್ಗೆ, ದಿಲ್ಲಿಯಲ್ಲಿರುವಂತಹ ಅನೇಕ ಐತಿಹಾಸಿಕ ಸ್ಥಳಗಳಾಗಿರ್ಬೋದು, ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಉಸಿ ತರಹ ಅದೇ ರೀತಿ ನಮ್ಮ ಭಾರತದಲ್ಲಿ ಮತ್ತೆ ಅನೇಕ ಐತಿಹಾಸಿಕ ನಗರಗಳಿದ್ದಾವೆ. ಆ ನಗರದ ಬಗ್ಗೆ ತಾವು ಈ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಅದೇ ರೀತಿ ಎರಡನೆಯ ಪ್ರಶ್ನೆಗಳಿಗೆ ಇಲ್ಲಿ 4 ಚಿತ್ರಗಳನ್ನು ನೀಡಲಾಗಿದೆ. दिल्ली के दर्शनीय स्थानों के चित्र देखकर पहचानो और उनके नाम लिखना चाहिए. इन चित्रों को पहचानना चाहिए, कौन सा चित्र है पहचानना चाहिए. और उसके बाद आप इस चित्र की सहायता से उसका नाम लिखना चाहिए. और आप चाहे तो उसके बारे में थोड़ा लिख सकते. आपके पाठ्य पुस्तक के पेज नंबर 56, पेज नंबर 56 में यहाँ पर दिया गया है. ನಿಮ್ಮ ಪಠ್ಯ ಪುಸ್ತಕದ ಪೇಜ್ ನಂಬರ್ 56ರಲ್ಲಿ ಈ ಚಿತ್ರಗಳನ್ನು ಕೂಡ ಕೊಡಲಾಗಿದೆ. ತಾವು ಅದನ್ನು ಗಮನಿಸಿ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸೋದು ಮಕ್ಕಳ. अच्छा, आप लोगों को दिल्ली का शहर कैसा लगा? मैं मानता हूँ कि आपको दिल्ली का शहर बहुत बढ़िया लगा, समझता हूँ. मैं हूँ संजय कुमार गणपति राठौड़, सरकारी हाई स्कूल बाचनहट्टी, मागड़ी तहसील, रामनगर जिला कार्यरत हूँ. अब तक मैंने आप लोगों को दिल्ली में जो आए दर्शनीय स्थलों के बारे में और दिल्ली में जो अच्छे जो लाल किला हो उनके बारे में बहुत अच्छी तरह से आप लोगों को मैं समझाने की कोशिश की है. ಇಲ್ಲಿ ಕೊಟ್ಟಂಥ ಹೋಮ್ವರ್ಕ್ ಆಗಿರ್ಬೋದು ಎಲ್ಲವನ್ನು ಬರೆದು ಮತ್ತು ಚಟುವಟಿಕೆಗಳನ್ನು ಮಾಡಿರ್ಬೋದು. ಆ ಚಟುವಟಿಕೆಗಳನ್ನು ಕೂಡ ತಾವೆಲ್ಲವನ್ನು ಬರೆದು ಹಿಂದಿ ಅಧ್ಯಾಪಕರಿಗೆ ಇದನ್ನು ತೋರಿಸ್ಬೇಕಂತ ಹೇಳ್ತಾ ಇಲ್ಲಿಗೆ ನನ್ನ ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ನಮಸ್ತೆ, ಧನ್ಯವಾದ.